ಆಫೀಸ್ಗೆ ಹೋಗಿ ಎಷ್ಟು ಸಲ ಹೊಳಿ ಬಂದಿರಿ ಹೋಗಿ ನೀವು ಅಲ್ಲಿ ಗೊಬ್ಬರ ಇಲ್ಲ ಅಂದ್ರೆ ಲೋಡ್ ಗಟ್ಲೆ ಆಫೀಸರ್ ಮನೆಗೆ ತೊಗೊಂಡು ಹೊಂಟ್ರಿ ಈಗ ನೋಡ್ರಿ ಈಗ ಹೆಂಗೆ ಪೂರ ಲೋಡ್ ಗಟ್ಲೆ ಹೊಡಿತಾರೆ ಅಲ್ಲಿ ಹೆಂಗೆ ನೋಡ್ರಿ ವಿಚಿತ್ರ ಪಾಪ ಗರೀಬ್ ರೈತರ ಪರಿಸ್ಥಿತಿನೇ ಹಂಗೆ ಅದ ಈಗ ಪೂರಾ ನೋಡ್ರಿಗ ಗೊಬ್ಬರ ಹಾಂ ಏನು ತಿಳ್ಕೊಂಡ್ರೆ ಮಕ್ಕಳು ಆಫೀಸರ್ಗಳು ನಮ್ಮ ಮನೆ ಆಫೀಸರ್ ತಿಳ್ಕೊಂಡ್ರು ಏನೋ ಗೊತ್ತಿಲ್ಲಪ್ಪ ಇವರು ರೈತರು ಹಾಂ ಗೌಡ್ರೆ ಪೈಪ್ ಎಲ್ಲಿತ್ತು ಹೊಂಟ್ರಿ ಗೌಡ್ರೆ ಕರೆಕ್ಟ್ ನೀವು ಹೇಳಕ್ಕೆ ರೆಡಿ ಇಲ್ಲ ಹೆಂಗೆ ರೀ ಗೌಡ್ರಿ ಹಿಂಗಂದ್ರೆ ನಮ್ಮವ್ರು ಇದ್ರಿ ತಿಂತೀರಿ ಮತ್ತು ಹಂಗೆ ಅದು ಹೋಲಿ ಬಿಡು ಅಂತೀರಿ ಹಾಂ ರೈತರ ಗೊಬ್ಬರ ಇದು ರೈತರಿಗೆ ಕೊಡ್ಬೇಕಾದದ್ದು ಬಡವರು ರೈತರು ಇರ್ತಾರೆ ಪೈಪ್ ಪೂರ ಲೂಟಿ ಹೊಳ್ಳೆ ಗಂಟು ಬಿದ್ದಾರೆ ಕೃಷಿ ಇಲಾಖೆಯಿಂದ ಎಡ್ರಾಮಿ ರೈತರಿಗೆ ಏನೋ ಲಾಭ ಏನು ತಪ್ಪು ಮಾಡಿರ್ಬೇಕತ್ತೀನಿ ಎಡ್ರಾಮಿ ತಾಲೂಕಿನ ರೈತರು ಶಾಸಕರ ಮೇಲೆ ಹೊಯ್ಕೋಬೇಕು ಏನು ಅಧಿಕಾರಿಗಳ ಮೇಲೆ ಹೊಯ್ಕೋಬೇಕು ನಾವು ಇದು ಪೂರಾ ಹಿಂಗಂದ್ರೆ ವಜ್ಜ ಹೋಗ್ತಿದು ಪೂರಾ ಲೋಡ್ ಗಟ್ಲೆ ಲೂಟಿ ಹೊಡ್ಲಾಗತ್ತಾರೆ ಹುಡುಗರು ತರಿಸಿ ವಿವೇಗರೆ ಗಾಡಿ ನೋಡ್ಬೇಕು ಅಷ್ಟೇ ಈಗ ಮುಂದೆ ಏನಾಗ್ತದ ಪೂರಾ ಗೊಬ್ಬರ ಅಂದ್ರೆ ಏನು ಹೇಳಕ್ಕೆ ರೆಡಿ ಇಲ್ಲ ಅವರು ಡ್ರೈವರ್ ಕಿತ್ತ ಸಿಗುತ್ತೆ ಇಲ್ಲಿಂದ ಅದೆಲ್ಲ ಕತ್ತಿ ಬೇಡ ಈಗ ಅಲ್ಲಿ ಹೋಗಿ ದೂರ ನಿಂತ ನೋಡ್ಬೇಕು ಗೌಡ್ರಿಗೆ ನೀರು ಕುಡ್ಕೋತ ಡ್ರೈವರ್ ದೂರ ನಿಡ್ಕೋತ ಗಾಡಿ ಅವ್ರಿಗೆ ಆ ಮನೆ ಹೋಗ್ಕೊಳಕತ್ತಾರೆ ಹಂಗೆ ಹಂಚಿ ತಪ್ಪು ಮಾಡೋರು ಹೆಂಗೆ ಹೋಗ್ತಾರೆ ಕೃಷಿ ಆಫೀಸರ್ ಇವರು ರೈತರು ಹುಯ್ಕೋಬೇಕು ಇವ್ರು ಹೆಣಕ್ಕೆ ಮೇಲೆ ಸುಳ್ಯ ಮಕ್ಕಳು ಕಡೆ ರೈತರು ಲೈನ್ ಮ್ಯಾಲೆ ನಿಂದಿರ್ತಾರೆ ಇಲ್ಲಿ ಕೃಷಿ ಆಫೀಸ್ ಮುಂದೆ ಒಬ್ಬರು ಮಾಲ್ ಕೊಡೋನಲ್ಲ ಅವ್ರು ಬಂದು ಸೌಲಭ್ಯಗಳು ರೈತರಿಗೆ ಸರಿಯಾಗಿ ತಲುಪಿಸಲ್ಲ ಇವ್ರು ತಮ್ಮ ಲೋಡ್ ಗಟ್ಲೆ ಮನೆಗೆ ಹೋಗ್ತಾರೆ ಅಂದ್ರೆ ಮನುಷ್ಯರಿಗೆ ಹುಟ್ಟ್ಯಾರ ಏನು ಮನುಷ್ಯ ಎದಕ್ಕೆ ಹುಟ್ಟಿರ್ಬೇಕು ಇವ್ರು ಆಫೀಸರ್ಗಳು ಭಾಳ ಕೆಟ್ಟ ಅನ್ನಿಸ್ತೈತೆ ಗೌಡ್ರೆ ಇದು ಎಲ್ಲಿಂದ ತರ್ಲಾಕತ್ತೀರಿ ಹೇಳ್ರಿ ಎಲ್ಲಿಂದ ತರ್ಲಾಕತ್ತೀರಿ ಯಾರು ಮಾತಾಡಕತ್ತೀರಿ ಹಲೋ ಸ್ಪೀಕರ್ ಇಟ್ಟು ಕೇಳಿಸಲ್ಲ ಇದು ಹಿಂಗಂದ್ರೆ ಸ್ಪೀಕರ್ ಇಟ್ಕೊಳ್ಳಿ ಹಲೋ ಹಾಂ ರೀ ಹಾಂ ಸರ ನಿಮ್ಗೆ ನಾವು ರಿಸಿಪ್ಟ್ ಕೇಳಿಲ್ಲಲ್ಲ ರೀ ಗೌಡ್ರಿ ನಾವು ಕೇಳಿಲ್ಲ ರೀ ನಾವು ನಮ್ಮ ಗೌಡ್ರಿ ಡ್ರೈವರಿಗೆ ಕೇಳಿದೆವು ರೀ ಎಲ್ಲಿ ತೊಂದು ಹೊಂಟ್ರಿ ಏನಿಲ್ಲ ಅಂತ ಕೇಳಿದೆವು ಅವ್ರು ಇಲ್ಲ ಇದರದಿಂದ ಹೊಂಟಿವಿ ಹಂಗೆ ರಿಸಿಪ್ಟ್ ಅದು ಗೌಡ್ರ ಬಲ್ಲಿ ಅದಂದರು ಅದಕ್ಕೆ ರಿಸಿಪ್ಟ್ ತಂದು ಕೊಟ್ರೆ ನಮಗೇನು ಸಮಸ್ಯೆ ರೀ ನೀವು ಕರೆಕ್ಟ್ ಅಂಗಡಿದಿಂದ ತೊಗೊಂಡು ಹೊಂಟಿರಿ ಪರ್ಚೇಸ್ ಮಾಡ್ಕೊತೀರಿ ನಮಗೆ ಅದು ತಲೆನೇ ಕಟ್ಸೋಲ್ರಿ ನಾವು ಎಲ್ಲಿಗೆ ರೀ ಎಲ್ಲಿಗೆ ಬರ್ತೀರಿ ತಾಸ್ತಾನ ಇಲ್ಲೇ ಗಾಡಿ ಇರ್ಲಕ್ಕಲ್ರಿ ನಮ್ಮ ಗಾಡಿ ಹಂಗೇನ್ರ ಸ್ವಲ್ಪ ನಂದೇ ತಪ್ಪಿದ್ರೆ ನನ್ನ ಮೇಲೆ ಕೇಸ್ ಹಾಕತ್ರಿ ಕಡೆಗೆ ನಾವು ಸುಮ್ಮನೆ ನಿಂದ್ರಿಸಿದ್ನಪ್ಪ ಅಂದ್ರೆ ಅಲ್ಲಲ್ಲ ಇಲ್ಲಿ ಕೇಳ್ರಿ ವಾಟ್ಸಪ್ ಹಾಕ್ರಿ ಒಂದು 2 ನಿಮಿಷನೇ ವಾಟ್ಸಪ್ ಹಾಕ್ಬೋದಲ್ಲ ಈಗೇನು ಸೋಷಿಯಲ್ ಮೀಡಿಯಾದವ್ರು ದುನಿಯಾದ ವಾಟ್ಸಪ್ ಹಾಕ್ರಿ ಅದು ರಿಸಿಪ್ಟ್ ಎಲ್ಲಿದ್ದು ಬರ್ತದ ಮಾಲ್ ಎಲ್ಲಿದ್ದು ಬತ್ತು ಏನು ಕಡೆಗೆ ಪ್ರೈವೇಟ್ದಾಗ ಖರೀದಿ ಮಾಡಿರೋ ಏನೋ ಆಫೀಸಿಂದ ಹೊಂಟಿದ್ದು ನಮ್ಗೆ ಗೊತ್ತಾಗಬೇಕಲ್ರಿ ಗೌಡ್ರಿ ಹಾಂ ರೀ ಗೌಡ್ರು ಏನು ಹೆಂಗೆ ಕಿಮ್ಮತ್ತು ರೀ ರೈತರ ಮಾಲ್ ಇರ್ತದ ರೀ ಕಿಮ್ಮತ್ತು ಏನು ಮಾಡಮ್ರಿ ರೈತರದ್ದು ಅದು ಏನೋ ನಿಮ್ಗೆ ಅಲ್ರಿ ನಿಮ್ಗೆ ನಾವು ಇಲ್ರಿ ನಿಮ್ಗೆ ನಾವೇನು ಮೋಸ ಮಾಡ್ಬೇಕು ಅನ್ಯಾಯ ಮಾಡ್ಬೇಕು ಅಂತ ಹೆಂಗೆ ಏನು ಅಲ್ಲಾಗತ್ತಿಲ್ಲ ನಾವು ನಿಮ್ಗೆ ನೀವು ರೈತರೇ ಇದ್ದೀರಿ ಈಗ ರೈತರು ತೊಗೊಂಡು ಹೊಂಟಿರೋ ಏನೇನು ನೀವು ಖರೀದಿ ಮಾಡ್ಕೊಂಡು ನಿಮ್ಮ ಹೊಲಕ್ಕೆ ಹಾಕ್ಲಕ್ಕೆ ಹೊಂಟಿರಪ್ಪ ನಾವು ಬಿಟ್ಬಿಡ್ತೀವಿ ರಿಸಿಪ್ಟ್ ತೋರಿಸ್ರಿ ತೊಗೊಂಡು ಹೋಗ್ಬಿಡಲ್ಲ ಯಾಕೆ ತಲೆ ಕೆಡಿಸೋತೀರಿ ನೀವು ಇಲ್ಲ ವಾಟ್ಸಪ್ ಹಾಕಿಬಿಡ್ರಿ ಇಲ್ಲ ಬೇಡ ಇಲ್ಲಪ್ಪ ನಂದು ಕರೆಕ್ಟ್ ಅದ ನಂದು ಎಲ್ಲ ಅಂತ ನಂದು ಡಾಕ್ಯುಮೆಂಟ್ಸ್ ತೋರಿಸ್ರಿ ಒಯ್ಯಿರಿ ಇಲ್ಲ ಬೇಡ ನಂದು ಹಿಂಗದ ಹಂಗದ ಅಂದ್ರೆ ಮತ್ತು ಅದು ನೋಡಮ್ಮ ಲೀಗಲಾಗಿ ಕಾನೂನು ಪ್ರಕಾರ ಏನು ಇದು ಆತ ನೀವು ಯಾಕಾರ ಎಂಪ್ಲಾಯ್ಸ್ ಇದ್ದೀರಿ ನಾವು ಸೋಷಿಯಲ್ ವರ್ಕರ್ ಇದ್ದೀವಿ ಗೊತ್ತಾತ ನಮಗೂ
ಹಾಂ ರೀ ಹ್ಞೂ ರೀ ಗೌಡ್ರಿ ಪೈಪ್ ಎಲ್ಲಿತ್ತು ಹೊಂಟ್ರಿ ಗೌಡ್ರಿ? ಕರೆಕ್ಟ್ ನೀವು ಹೇಳಕ್ಕೆ ರೆಡಿ ಇಲ್ಲ. ಹೆಂಗೆ ರೀ ಗೌಡ್ರಿ? ಹಿಂಗಂದ್ರೆ ನಮ್ಮವ್ರು ಇದ್ರಿ ತಿಂತೀರಿ ಮತ್ತು ಹಂಗೆ ಅದು ಹೋಲಿ ಬಿಡು ಅಂತೀರಿ. ಹಾಂ, ರೈತರ ಗೊಬ್ಬರ ಇದು ರೈತರಿಗೆ ಕೊಡ್ಬೇಕಾದದ್ದು. ಬಡವರು ರೈತರು ಇರ್ತಾರೆ. ಪೈಪ್ ಪೂರ ಲೂಟಿ ಹೊಳ್ಳೆ ಗಂಟು ಬಿದ್ದಾರೆ ಕೃಷಿ ಇಲಾಖೆಯಿಂದ. ಎಡ್ರಾಮಿ ರೈತರಿಗೆ ಏನೋ ಲಾಭ ಏನು ತಪ್ಪು ಮಾಡಿರ್ಬೇಕತ್ತೀನಿ. ಎಡ್ರಾಮಿ ತಾಲೂಕಿನ ರೈತರು ಶಾಸಕರ ಮೇಲೆ ಹೊಯ್ಕೋಬೇಕು, ಏನು ಅಧಿಕಾರಿಗಳ ಮೇಲೆ ಹೊಯ್ಕೋಬೇಕು ನಾವು. ಇದು ಪೂರಾ ಹಿಂಗಂದ್ರೆ ವಜ್ಜ ಹೋಗ್ತಿದು. ಪೂರಾ ಲೋಡ್ ಗಟ್ಟಲೆ ಲೂಟಿ ಹೊಡ್ಲಾಗತ್ತಾರೆ ಹುಡುಗರು. ತರಿಸಿ ಇವಾಗರೆ ಗಾಡಿ ನೋಡ್ಬೇಕು ಅಷ್ಟೇ. ಈಗ ಮುಂದೆ ಏನಾಗ್ತದ? ಪೂರಾ ಗೊಬ್ಬರ ಅಂದ್ರೆ ಏನು ಹೇಳಕ್ಕೆ ರೆಡಿ ಇಲ್ಲ ಅವರು. ಡ್ರೈವರ್ ಕಿತ್ತು ಸಿಗುತ್ತೆ ಇಲ್ಲಿಂದ. ಅದೆಲ್ಲ ಕತ್ತಿ ಬೇಡ. ಈಗ ಅಲ್ಲಿ ಹೋಗಿ ದೂರ ನಿಂತ ನೋಡ್ಗ ಗೌಡ್ರಿಗೆ ನೀರು ಕುಡ್ಕೋತ ಡ್ರೈವರ್ ದೂರ ನಿಡ್ಕೋತ ಗಾಡಿ ಅವ್ರಿಗೆ ಆ ಮನೆ ಹೊಕ್ಕೊಲಕತ್ತಾರೆ. ಹಂಗೆ ಹಂಚಿ ತಪ್ಪು ಮಾಡೋರು ಹೆಂಗೆ ಹೋಗ್ತಾರೆ? ಕೃಷಿ ಆಫೀಸರ್ ಇವರು ರೈತರು ಹೊಯ್ಕೋಬೇಕು ಇವ್ರು ಹೆಣಕ್ಕೆ ಮೇಲೆ. ಸುಳ್ಯ ಮಕ್ಕಳು ಐದ ಕಡೆ ರೈತರು ಲೈನ್ ಮ್ಯಾಲೆ ನಿಂದಿರ್ತಾರೆ ಇಲ್ಲಿ ಕೃಷಿ ಆಫೀಸ್ ಮುಂದೆ. ಒಬ್ಬರು ಮಾಲ್ ಕೊಡೋನಲ್ಲ. ಅವ್ರು ಬಂದು ಸೌಲಭ್ಯಗಳು ರೈತರಿಗೆ ಸರಿಯಾಗಿ ತಲುಪಿಸಲ್ಲ. ಇವ್ರು ತಮ್ಮ ಲೋಡ್ ಗಟ್ಲೆ ಮನೆಗೆ ಹೋಗ್ತಾರಂದ್ರೆ ಮನುಷ್ಯರಿಗೆ ಹುಟ್ಟ್ಯಾರ ಏನು? ಮನುಷ್ಯ ಎದಕ್ಕಾರೆ ಹುಟ್ಟಿರ್ಬೇಕು ಇವ್ರು ಆಫೀಸರ್ಗಳು. ಭಾಳ ಕೆಟ್ಟ ಅನ್ನಿಸ್ತೈತೆ ಗೌಡ್ರೆ. ಇದು ಎಲ್ಲಿಂದ ತರ್ಲಾಕತ್ತೀರಿ ಹೇಳ್ರಿ? ಎಲ್ಲಿಂದ ತರ್ಲಾಕತ್ತೀರಿ? ಯಾರು ಮಾತಾಡಕತ್ತೀರಿ? ಹಲೋ ಸ್ಪೀಕರ್ ಇಟ್ಟು ಕೇಳಿಸಲ್ಲ ಇದು. ಹಿಂಗಂದ್ರೆ ಸ್ಪೀಕರ್ ಇಟ್ಕೊಳ್ಳಿ. ಹಲೋ ಹಾಂ ರೀ. ಹಾಂ ಸರ. ನಿಮ್ಗೆ ನಾವು ರಿಸಿಪ್ಟ್ ಕೇಳಿಲ್ಲಲ್ಲ ರೀ ಗೌಡ್ರಿ? ನಾವು ಕೇಳಿಲ್ಲ ರೀ. ನಮ್ಮ ಗೌಡ್ರಿ ಡ್ರೈವರಿಗೆ ಕೇಳಿದೆವು ರೀ. ಎಲ್ಲಿ ತೊಂದು ಹೊಂಟ್ರಿ ಏನಿಲ್ಲ ಅಂತ ಕೇಳಿದೆವು. ಅವ್ರು ಇಲ್ಲ ಇದರದಿಂದ ಹೊಂಟಿವಿ, ಹಾಗೆ ರಿಸಿಪ್ಟ್ ಅದು ಗೌಡ್ರ ಬಲ್ಲಿ ಅದಂದರು. ಅದಕ್ಕೆ ರಿಸಿಪ್ಟ್ ತಂದು ಕೊಟ್ರೆ ನಮಗೇನು ಸಮಸ್ಯೆ ರೀ? ನೀವು ಕರೆಕ್ಟ್ ಅಂಗಡಿದಿಂದ ತೊಗೊಂಡು ಹೊಂಟಿರಿ, ಪರ್ಚೇಸ್ ಮಾಡ್ಕೊತೀರಿ. ನಮಗೆ ಅದು ತಲೆನೇ ಕಟ್ಸೋಲ್ರಿ ನಾವು. ಎಲ್ಲಿಗೆ ರೀ? ಎಲ್ಲಿಗೆ ಬರ್ತೀರಿ? ತಾಸ್ತಾನ ಇಲ್ಲೇ ಗಾಡಿ ಇರ್ಲಕ್ಕಲ್ರಿ. ನಮ್ಮ ಗಾಡಿ ಹಂಗೇನ್ರ ಸ್ವಲ್ಪ ನಂದೇ ತಪ್ಪಿದ್ರೆ ನನ್ನ ಮೇಲೆ ಕೇಸ್ ಹಾಕತ್ರಿ ಕಡೆಗೆ. ನಾವು ಸುಮ್ಮನೆ ನಿಂದ್ರಿಸಿದ್ನಪ್ಪ ಅಂದ್ರೆ. ಅಲ್ಲಲ್ಲ ಇಲ್ಲಿ ಕೇಳ್ರಿ, ವಾಟ್ಸಪ್ ಹಾಕ್ರಿ. ಒಂದು 2 ನಿಮಿಷ ವಾಟ್ಸಪ್ ಹಾಕ್ಬೋದಲ್ಲ. ಈಗೇನು ಸೋಷಿಯಲ್ ಮೀಡಿಯಾದವ್ರು ದುನಿಯಾದ ವಾಟ್ಸಪ್ ಹಾಕ್ರಿ. ಅದು ರಿಸಿಪ್ಟ್ ಎಲ್ಲಿದ್ದು ಬರ್ತದ, ಮಾಲ್ ಎಲ್ಲಿದ್ದು ಬತ್ತು, ಏನು ಕಡೆಗೆ ಪ್ರೈವೇಟ್ದಾಗ ಖರೀದಿ ಮಾಡಿರೋ ಏನಾನ ಆಫೀಸಿಂದ ಹೊಂಟಿದೋ ನಮ್ಗೆ ಗೊತ್ತಾಗಬೇಕಲ್ರಿ ಗೌಡ್ರಿ? ಹಾಂ ರೀ ಗೌಡ್ರಿ. ಏನು ಹೆಂಗೆ ಕಿಮ್ಮತ್ತು ರೀ? ರೈತರ ಮಾಲ್ ಇರ್ತದ ರೀ. ಕಿಮ್ಮತ್ತು ಏನು ಮಾಡಮ್ರಿ? ರೈತರದೋ ಏನೋ ನಿಮ್ಗೆ ಅಲ್ರಿ? ನಿಮ್ಗೆ ನಾವು ಇಲ್ರಿ, ನಿಮ್ಗೆ ನಾವೇನು ಮೋಸ ಮಾಡ್ಬೇಕು, ಅನ್ಯಾಯ ಮಾಡ್ಬೇಕು ಅಂತ ಹೆಂಗೆ ಏನು ಅಲ್ಲಾಗತ್ತಿಲ್ಲ ನಾವು ನಿಮ್ಗೆ. ನೀವು ರೈತರೇ ಇದ್ದೀರಿ. ಈಗ ರೈತರು ತೊಗೊಂಡು ಹೊಂಟಿರೋ ಏನೇನು ನೀವು ಖರೀದಿ ಮಾಡ್ಕೊಂಡು ನಿಮ್ಮ ಹೊಲಕ್ಕೆ ಹಾಕ್ಲೋಕೆ ಹೊಂಟಿರಪ್ಪ, ನಾವು ಬಿಟ್ಬಿಡ್ತೀವಿ. ರಿಸಿಪ್ಟ್ ತೋರಿಸ್ರಿ, ತೊಗೊಂಡು ಹೋಗ್ಬಿಡ್ರಲ್ಲ. ಯಾಕೆ ತಲೆ ಕೆಡಿಸೋತೀರಿ ನೀವು? ಇಲ್ಲ ವಾಟ್ಸಪ್ ಹಾಕಿಬಿಡ್ರಿ. ಇಲ್ಲ ಬೇಡ, ಇಲ್ಲಪ್ಪ ನಂದು ಕರೆಕ್ಟ್ ಅದ, ನಂದು ಎಲ್ಲ ಅಂತ ನಂದು ಡಾಕ್ಯುಮೆಂಟ್ಸ್ ತೋರಿಸ್ರಿ ಒಯ್ದ್ರಿ. ಇಲ್ಲ ಬೇಡ, ನಂದು ಹಿಂಗದ ಹಂಗದ ಅಂದ್ರೆ ಮತ್ತು ಅದು ನೋಡಮ್ಮ ಲೀಗಲಾಗಿ ಕಾನೂನು ಪ್ರಕಾರ ಏನು ಇದು ಆತ. ನೀವು ಯಾಕಾರ ಎಂಪ್ಲಾಯೀಸ್ ಇದ್ದೀರಿ, ನಾವು ಸೋಷಿಯಲ್ ವರ್ಕರ್ ಇದ್ದೀವಿ, ಗೊತ್ತಾತ ನಮಗೂ. ಹಾಂ ರೀ ನಾವು ಮತ್ತು ನೀವು ರಿಸಿಪ್ಟ್ ಕೊಡ್ತೀನಿ ಎಲ್ಲಿ ತಂದಿನ ನನಗೆ ಅದೇ ಯಾಕಂತಿರಲಿಲ್ಲ. ಮತ್ತು ರಿಸಿಪ್ಟ್ ಕೊಡ್ರಿ. ಮತ್ತು ನಾವು ಸುಮ್ಮನೆ ತೋರಿಸಿ ಗಾಡಿ ಇಲ್ಲಿ ನೋಡಕತ್ತಿರ್ತೀವಿ. ಎಲ್ಲಿದ್ದು ಹೊಂಟಪ್ಪ ನೋಡೋಕ್ಕೆ ತರಕ್ಕೆ ಇದು ಮಾಡಿವಿ ನಾವು ಅಷ್ಟೇ.
ಅದು ಏನು ಬ್ಯಾಡ್ರಿ ಗೌಡ್ರ ಸದ್ ನಮ್ಗೇನು ಬೇಕಾಗ್ಯದ ಇದು ಏನು ರಿಸಿಪ್ಟ್ ಅದು ಏನದ ಎಲ್ಲಿ ತರ್ಲಾಕತ್ತೀರಿ ಅಂತ ನಾವು ಸುಮ್ಮನೆ ಗಾಡಿ ನೋಡಿದೆ ಗೌಡ್ರು ನಾ ಎಲ್ಲಿ ಎಲ್ಲಿದ್ರೆ ಅಂತ ಕೇಳಕತ್ತೀನಿ ಅಷ್ಟೇ ಅವ್ರಿಗೆ ನಾನು. ಅಲ್ರಿ ಗೌಡ್ರ ರೈತರು ಸತ್ತು ಹುಟ್ಲಕತ್ತಾರ ಅಲ್ಲಿ ಪೂರಾ ನಮ್ಗೇನು ಎಲ್ಲಿದೆ ಅಂತೇಳಿ ಮತ್ತು ನೀವು ಒಬ್ಬ ರೈತರಿಗೆ ನೀವು ಹೆಲ್ಪ್ ಮಾಡಕ್ಕೆ ರೆಡಿಲ್ಲ ಏನಿಲ್ಲ ನೀವು ಮತ್ತೆ ಪೂರಾ ರಿಸಿಪ್ಟ್ ಕೊಡ್ತೀನಿ ಅಂತ ಹ್ಞೂ ಯಾರಿಗೆ ಕೊಡ್ಲಕತ್ತೀರಿ ಒಟ್ಟು ಹಿಂಗೆ ಲೋಡ್ ಗಟ್ಲೆ ಹಿಂಗೆ ಮನೆ ಒಯ್ಲಕತ್ತೀರಿ ಅಷ್ಟೇ ನೀವು. ಹ್ಞೂ ರೀ ಇದು ನೀವು ರೊಕ್ಕ ಕೊಟ್ಟು ತೊಗೊಂಡು ಹೊಂಟ್ರಿ ಆಫೀಸಿಂದ ತೊಗೊಂಡು ಹೊಂಟ್ರಿ ಅಷ್ಟೇ ಹೇಳ ನನಗೆ. ಇದು ಈ ಗೊಬ್ಬರ ಏನು ಮನಿದಿಂದ ತೊಗೊಂಡು ಹೊಂಟ್ರಿ ಆಫೀಸಿಂದ ತೊಗೊಂಡು ಹೊಂಟ್ರಿ ರೊಕ್ಕ ಕೊಟ್ಟು ತೊಗೊಂಡು ಹೊಂಟ್ರಿ ಅಷ್ಟೇ ಹೇಳ ನನಗೆ. ಆಫೀಸಿಂದ ಒಯ್ಲಕತ್ತೀರಿ ಇಲ್ರಿ ಕರೆಕ್ಟ್ ನೀವು ರೈತರು ಇದ್ದೀರಿ ಹೊಲಕ್ಕೆ ಯೂಸ್ ಮಾಡಿರಿ. ಒಬ್ಬ ಬಡ ರೈತರು ಹೊಯ್ಕೊಳಕತ್ತಾರಲ್ಲಿ ಆಫೀಸ್ನಾಗ ಕೂತು ಬಿಲ್ ಹಾಕಿದ್ ಕೊಡ್ರಿ ನಮ್ಗೆ ಅದೇ ಕೇಳಕತ್ನಲ್ರಿ ಬಿಲ್ ಕೇಳಕತ್ನಲ್ರಿ ಗೌಡ್ರೆ. ನಾಳೆ ಯಾಕೆ ಬರ್ಲಕ್ಕಲ್ರಿ ಸ್ವಲ್ಪ ಗಾಡಿ ತರಬೇವೆ ನಾ ಅಲ್ಲಿ ಎಲ್ಲಿ ಇನ್ಫಾರ್ಮ್ ಮಾಡೋಕೆ ಅಲ್ಲಿ ಮಾಡ್ತೀವಿ ರೀ. ಕರೆಕ್ಟ್ ರಿಸಿಪ್ಟ್ ತೋರಿಸ್ಲಿಕ್ಕೆ ಎಲ್ಲಿ ಇನ್ಫಾರ್ಮ್ ಮಾಡೋಕೆ ಅಲ್ಲಿ ಮಾಡ್ತೀವಿ ನಾವು.